ಹಲೋ ಹಾಯ್ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸೋಲೋ ಟ್ರಾವೆಲರ್ ಶರತ್. ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ವೆಟರ್ನರಿ ಡಿಪಾರ್ಟ್ಮೆಂಟಲ್ಲಿರತಕ್ಕಂಥ ಕರುಗಳ ಭ್ರೂಣಗಳು. ಇವು 8 ತಿಂಗಳು ಹಸುವಿನ ಭ್ರೂಣ, ಇದು ಬಂದು 3 ತಿಂಗಳದು, ಇದು ಬಂದು 6 ತಿಂಗಳದು, ಇದು ಬಂದು 4 ತಿಂಗಳದು, ಮತ್ತೆ ಇದು ನೋಡಿ 3 ತಿಂಗಳು ಭ್ರೂಣ. ಇದು ಅದರ ನೆಕ್ಸ್ಟ್ ಗರ್ಭಕೋಶ. ಇನ್ನು ನೀವು ನೋಡ್ತಾ ಹೋದ್ರೆ ಆಗ ಕರು ಟೈಮಲ್ಲಿ, ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರಾಬ್ಲಮ್ ಆಗಿರತಕ್ಕಂಥ ಕರು ಇವೆಲ್ಲ ತೆಗೆದು ಈ ಥರ ಮ್ಯೂಸಿಯಮಲ್ಲಿ ಇಟ್ಟಿದ್ದೀವಿ. ಇನ್ನು ಇದು ಬಂದು 6 ತಿಂಗಳದು, ಇದು ಬಂದು 5 ತಿಂಗಳು ಕರು. ಸೊ ನೆಕ್ಸ್ಟ್ ನೋಡೋದಾದ್ರೆ ಇದು ಬಂದು 9 ತಿಂಗಳು ಕರು. ಮತ್ತೆ ಈಗ ಇದು ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಹಸುಗಳು ಮೇಲಕ್ಕೆ ಹೋದಾಗ ಈ ತರ ಪ್ಲಾಸ್ಟಿಕ್ ಮತ್ತೆ ಕಬ್ಬಿಣ ಬ್ಲೇಡ್ಗಳು ಪೈಪ್ಗಳೆಲ್ಲ ತಿಂದು ಈ ತರ ಹರಸ್ಕೊಳಕ್ಕಾಗದೆ ಪ್ರಾಬ್ಲಮ್ ಆಗಿ ಡೆತ್ ಆಗಿ ಅದರಿಂದ ತೆಗ್ದು ಸೇವ್ ಮಾಡಿಟ್ಟಿರೋ ಅಂತ ಇವು ಪೀಸ್ಗಳು. ಸೊ ಹಾಗಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಯಾರೂ ಕೂಡ ಹಸುಗಳ ಮೇಯ ಜಾಗದಲ್ಲಿ ಈ ತರ ಪ್ಲಾಸ್ಟಿಕ್ ಅನ್ನು ಹಾಕ್ಬಾರ್ದು. ಅದನ್ನ ತುಂಬಾ ಕಡಿಮೆ ಮಾಡೋದನ್ನೆಲ್ಲ ಕ್ಯಾನ್ಸಲ್ ಮಾಡಬೇಕು. ಯಾಕೆಂದ್ರೆ ಅವುಗಳ ಪ್ರಾಣಾಪಾಯ ತುಂಬಾ ಇರುತ್ತೆ ಆ ತರ ಡೈಜೆಷನ್ ಆಗದೆ ಹೋದಾಗ.